ಹೆಲೋ ಫ್ರೆಂಡ್ಸ್, ಡೈಲಿ ಒಂದೇ ಥರ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿದೆಯಾ? ಹರಿಯಾಲಿ ರೈಸ್ ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ. ಇದನ್ನು ಮಾಡೋಕ್ಕೆ ಮೊದಲೇ ಒಂದು ಗ್ಲಾಸ್ ದಾವತ್ ಬಾಸುಮತಿ ರೈಸ್ನ ನಾನು ನೆನೆಸಿಟ್ಕೊಂಡಿದ್ದೀನಿ. ಮಸಾಲೆಗೆ ಒಂದು ಮಿಕ್ಸರ್ ಜಾರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಚಿಲ್ಲಿ ಎಲ್ಲ ಹಾಕಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಸಾಫ್ಟಾಗಿರಬೇಕು ಅನ್ನೋದೇನಿಲ್ಲ, ಸ್ವಲ್ಪ ರಫ್ ಆಗೇ ಇರಲಿ. ಅಷ್ಟರಲ್ಲಿ ರೈಸ್ ರೆಡಿ ಮಾಡ್ಕೊಳ್ಳೋಣ. ಕುದಿಯೋ ನೀರಿಗೆ ಆಗಲೇ ನೆನೆಸಿಟ್ಟಿರೋಂತಹ ರೈಸ್ನ ಹಾಕಿ 80% ಅದನ್ನು ಬಾಯ್ಲ್ ಆಗೋಕ್ಕೆ ಬಿಡೋಣ. 80% ಆದಮೇಲೆ ಅದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಮತ್ತು ಅದೇ ರೈಸ್ನ ಕುಕ್ಕರಲ್ಲಿ ಇಟ್ಟು ಸ್ಟೀಮಲ್ಲಿ ಬೇಯಿಸೋಣ. ಇದರಿಂದ ರೈಸು ತುಂಬ ಉದ್ರಾಗಿ ಬರುತ್ತೆ, ರೈಸ್ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಒಂದು ಪ್ಯಾನ್ಗೆ ಜೀರಿಗೆ, ಸೋಂಪು, ಆನಿಯನ್ ಎಲ್ಲ ಹಾಕಿ ಫ್ರೈ ಮಾಡೋಣ. ಆನಿಯನ್ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿ. ಕರ್ಬೇವಿನ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಎಲ್ಲದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಮಗೆ ಬೇಕಾಗಿರೋಂತಹ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿನ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಕ್ಯಾಪ್ಸಿಕಮ್ನು ಆ್ಯಡ್ ಮಾಡ್ಕೊಬೋದು. ಇದೆಲ್ಲ ಆ್ಯಡ್ ಮಾಡಿ ನಮಗೆ ಎಷ್ಟು ಸಾಲ್ಟ್ ಬೇಕು ಇವಾಗಲೇ ಹಾಕಿ ಬೇಯಕ್ಕೆ ಬಿಡೋಣ. ವೆಜಿಟೇಬಲ್ಸ್ ಎಲ್ಲ 80% ಬೆಂದಾದಮೇಲೆ ನಾವು ಅದಕ್ಕೆ ಮಸಾಲೆನ ಆ್ಯಡ್ ಮಾಡೋಣ. ಮಸಾಲೆ ಮತ್ತು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ರೈಸ್ ಆ್ಯಡ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹರಿಯಾಲಿ ರೈಸ್ ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಲಂಚ್ ಬಾಕ್ಸಿಗೆ ಮಾಡಿಸಿದ ರೆಸಿಪಿ. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.